ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದಾಗಿ ನಿನ್ನೆ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ರು. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಅವ್ರು ಹೇಳಿರೋ ಹಾಗೇನೆ ಶುಕ್ರವಾರದ ಒಳಗೆ ದೇಶಕ್ಕೆ ಬರ್ತಾರಾ? ಮೇ 31ನೇ ತಾರೀಕು ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. SIT ಮುಂದೆ ಹಾಜರಾಗ್ತೀನಿ ಅಂತ ನಿಜವಾಗ್ಲೂ ಹೇಳಿದ ಹಾಗೆ ಅದೇ ದಿನ ಬರ್ತಾರ? ವಿಡಿಯೋ ಬಿಡುಗಡೆ ಬಳಿಕ ಕೂಡ SITಗೆ ಇದೇ ಅನುಮಾನ ಕಾಡ್ತಾ ಇದೆ. ಹಾಗಿದ್ರೆ SITಗೆ ಇರುವಂತಹ ಅನುಮಾನಗಳಾದ್ರೂ ಏನು? ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇಷ್ಟು ದಿನ SIT ಟೀಮ್ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಅವರು ಹಿಂದೆ ಬಿದ್ದಿದ್ರು ಕೂಡ ಯಾವೊಂದು ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಸ್ವತಃ ಪ್ರಜ್ವಲ್ ರೇವಣ್ಣನೇ ಯಾವಾಗ ಬರ್ತೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬಟ್ ಈಗ SIT ಟೀಮ್ಗಿರುವಂತಹ ಅನುಮಾನಗಳೇನು? ನಿಜಕ್ಕೂ ಹೇಳಿರೋ ಹಾಗೆ ಶುಕ್ರವಾರನೇ ಪ್ರಜ್ವಲ್ ಬರೋ ಸಾಧ್ಯತೆಗಳಿದೆಯಾ? ವಿಜಯ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಹಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ SIT ಅಧಿಕಾರಿಗಳು ಕೂಡ ಇದೊಂದು ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಒಂದಿಷ್ಟು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಈ ಹಿಂದೆ ಯಾವಾಗ SIT ಒಂದು ನೋಟಿಸ್ ಅನ್ನ ಜಾರಿ ಮಾಡುತ್ತೆ, ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. 7 ದಿನಗಳ ನಂತರದಲ್ಲಿ ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆದ್ರೆ ಅನಂತರದಲ್ಲಿ ಅವರು ಎಲ್ಲಿಯೂ ಕೂಡ ಬಂದಿರೋದಿಲ್ಲ. ಅದೇ ರೀತಿಯಲ್ಲಿ ನಿನ್ನೆ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿರುವಂತದ್ದು. ಆ ಒಂದು ವಿಡಿಯೋದಲ್ಲಿ ನಾನು ಶುಕ್ರವಾರ ಬಂದೇ ಬರ್ತೀನಿ, SIT ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅನ್ನುವಂತ ಒಂದು ಮಾತನ್ನೇನಿದೆ ಸ್ಪಷ್ಟವಾಗಿ ಅವರು ಹೇಳಿರುವಂತದ್ದು. ಆದ್ರೆ SIT ಅಧಿಕಾರಿಗಳಿಗೆ ಅನುಮಾನ ಕಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇವರು ಆ ಒಂದು ವಿಡಿಯೋದಲ್ಲಿ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅನಂತರದಲ್ಲಿ ಆ ಒಂದು ಇನ್ನು SIT ಅಧಿಕಾರಿಗಳು ಮತ್ತೊಂದು ವಿಚಾರದಲ್ಲಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ತಲೆಮರೆಸಿಕೊಂಡಿದ್ರು. ಈಗ ತತ್ಕ್ಷಣ ಬರ್ತೀನಿ ಅಂತ ಹೇಳ್ತಾ ಇರೋದು ಯಾಕೆ ಅನ್ನೋದು ಒಂದು. ಎರಡನೇದಾಗಿ, ಎಲ್ಲೂ ಒಂದು ಟಿಕೆಟ್ ಕೂಡ ಬುಕ್ ಆಗಿಲ್ಲ, ಯಾವುದೇ ಒಂದು ಟಿಕೆಟ್ ಅನ್ನ ಕೂಡ ಬುಕ್ ಮಾಡುವಂತ ಒಂದು ಕೆಲಸವನ್ನ ಮಾಡಿಲ್ಲ. SIT ಅಧಿಕಾರಿಗಳು ಕೂಡ ಈಗಾಗಲೇ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಆನ್ಲೈನ್ ಬುಕಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಎಲ್ಲಾದ್ರೂ ಟಿಕೆಟ್ ಬುಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ಈ ಒಂದು ಟಿಕೆಟ್ ಬುಕ್ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ SIT ಅಧಿಕಾರಿಗಳಿಗೆ ಇನ್ನೊಂದು ಅನುಮಾನ ಕೂಡ ಕಾಡ್ತಾ ಇದೆ. ಕಾನೂನು ಪ್ರಕ್ರಿಯೆಯನ್ನು ನಿಧಾನಗೊಳಿಸುವಂತಹ ಒಂದು ಕೆಲಸವನ್ನೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದು ಅನುಮಾನ. ಇಲ್ಲಿ SIT ಅಧಿಕಾರಿಗಳು ಈಗಾಗಲೇ ವಿದೇಶಾಂಗ ಸಚಿವಾಲಯ ಇರಬಹುದು, ಅದೆಲ್ಲದೂ ಕೂಡ ಒಂದು ಪತ್ರವನ್ನ ಬರೆದಿದ್ರು. ಅವರ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡುವಂತೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಕಾನೂನು ಪ್ರಕ್ರಿಯೆಯನ್ನು ನಿಧಾನಗೊಳಿಸುವಂತ ಒಂದು ಪ್ರಯತ್ನಕ್ಕೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೈ ಹಾಕಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ದಟ್ಟವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಶುಕ್ರವಾರ ಬರೋದಾಗಿದ್ರೆ ಗುರುವಾರ ಸಂಜೆ ಒಳಗಡೆಯಾಗಿ ಅವರು ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಬೇಕಾಗುತ್ತೆ. ಆದ್ರೆ ಅದನ್ನ ಕೂಡ ಎಲ್ಲಿಯೂ ಕೂಡ ಮಾಡಿಲ್ಲ. ಒಂದು. ಎರಡನೇದಾಗಿ, ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಇಂಟರ್ಪೋಲ್ಗೂ ಕೂಡ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲೂ ಕೂಡ ಈಗ ಈ ಒಂದು ವಿಡಿಯೋ ಹೇಳಿಕೆ ಏನಿದೆ ಅದನ್ನ ಕೂಡ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ನಾವು ಶುಕ್ರವಾರ ಬರ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಅಂದ್ರೆ ಅವರು ಎಲ್ಲಾದ್ರೂ ಯಾವುದೇ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ್ರು ಕೂಡ ತಕ್ಷಣವೇ ಮಾಹಿತಿಯನ್ನು ನೀಡುವಂತೆಯೂ ಕೂಡ ಈಗಾಗಲೇ ಇಂಟರ್ಪೋಲ್ಗೂ ಆ ಒಂದು ವಿಡಿಯೋವನ್ನ ಕೂಡ ಕೊಟ್ಟಿರುವಂತದ್ದು. ಇಂಟರ್ಪೋಲ್ ಮುಖಾಂತರವಾಗಿ ಕೂಡ ಈಗಾಗಲೇ ತೀವ್ರ ನಿಗಾ ವಹಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪಾಸ್ಪೋರ್ಟ್ ಅನ್ನ ಬಳಸಿ ಕೊನೆಯದಾಗಿ ಹೋಗಿರುವಂತಹ ಒಂದು ದೇಶ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದರ ಸುತ್ತಮುತ್ತಲಿನ ಏರ್ಪೋರ್ಟ್ ಗಳು ಯಾವ್ದಿದ್ದಾವೆ ಅದರಲ್ಲಿ ಅಲ್ಲೂ ಕೂಡ ನಿಗಾ ವಹಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ದೇಶ ಅಲ್ಲದೆ ಆ ದೇಶದ ಸುತ್ತಮುತ್ತಲಿನ ಒಂದು ಏರ್ಪೋರ್ಟ್ ಗಳೇನಿರ್ತವೆ ಅದೆಲ್ಲದರ ಬಗ್ಗೆ ಕೂಡ ನಿಗಾ ವಹಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಏನಾದ್ರೂ ಆ ಕಡೆಯಿಂದ ಏನಾದ್ರೂ ಟಿಕೆಟ್ ಬುಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳಿದ್ದಾರೆ ಈ ಒಂದು ವಿಡಿಯೋ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಕರಣದ ತನಿಖೆಯನ್ನ ಕೂಡ ಈಗಾಗಲೇ ಸಾಕಷ್ಟು ಚುರುಕುಗೊಳಿಸಿರುವಂತದ್ದು. ಇನ್ನು ಇವರು ಯಾವ ಒಂದು ಏರ್ಪೋರ್ಟ್ಗೆ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗೆ ಎಲ್ಲಿ ಬಂದು ಇಳಿತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಇಲ್ಲ. ಹಾಗಾಗಿ SIT ಅಧಿಕಾರಿಗಳು ಬೆಂಗಳೂರು ಏರ್ಪೋರ್ಟ್ ನಲ್ಲೂ ಕೂಡ ಈಗಾಗಲೇ ಒಂದು ಕಾಯ್ತಾ ಇರುವಂತದ್ದು. ಅಂದ್ರೆ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲದೆ ಇರೋದ್ರಿಂದಾಗಿ ಈಗಾಗಲೇ ಕಾಯ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಮೊಕ್ಕಾಮನ್ನ ಹೂಡಿದ್ದಾರೆ. ಇನ್ನು ಯಾವ ಟಿಕೆಟ್ ಬುಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಅವರು ಎಲ್ಲೇ ಇಳಿದ್ರು ಕೂಡ ತಕ್ಷಣವೇ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಹಾಗಾಗಿ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರೋದ್ರಿಂದಾಗಿ ಇಂಟರ್ಪೋಲ್ಗೂ ಕೂಡ ಅವರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕರೂ ಕೂಡ ತತ್ಕ್ಷಣವೇ ಅದನ್ನ ನಮಗೆ ನೀಡಿ ಅನ್ನುವಂತ ಒಂದು ಮಾಹಿತಿಯನ್ನು ಅಂದ್ರೆ ಮನವಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಮಾಡಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.